ಸೌಂಡ್ ಬರುತ್ತೆ ಗರಿ 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 ಹಾಗೆ ಆ ಥರ ಸೌಂಡ್ ಬರಬೇಕು, ಅಷ್ಟು ಚೆನ್ನಾಗಿ ಇದ್ರದ್ದು ಎಸೆನ್ಸ್ ಬಿಟ್ಕೋಬೇಕು ಎಣ್ಣೆಲಿ. ವೆಲ್ಕಮ್ ಟು ದೇವಿಕಾ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಹೇರ್ ಆಯಿಲ್ ಪ್ರಿಪ್ರೇಷನ್. ಸೊ ಈ ಹೇರ್ ಆಯಿಲ್ ಹೊರಗಡೆ ನಾವು ಸುಮ್ಮನೆ ಯಾರನ್ನೂ ಟ್ರಸ್ಟ್ ಮಾಡಿ ಯಾವುದಾವುದೋ ತಂದು ನಾವು ಯೂಸ್ ಮಾಡೋದ್ರ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ಈ ಹೇರ್ ಆಯಿಲ್ ತುಂಬ ಬೆನಿಫಿಟ್ಸ್ ಕೊಡುತ್ತೆ. ಹೇರ್ ಪ್ರಾಬ್ಲಮ್ ಯಾವುದೇ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು, ಗಂಡಸರಿಗೆ, ಹೆಂಗಸರಿಗೆ, ಮಕ್ಕಳಿಗೆ, ಯಾರಿಗೆ ಆಗಿರ್ಬೋದು, ಹೇರ್ ಫಾಲ್ ಇಶ್ಯೂಸ್, ಡ್ಯಾಂಡ್ರಫ್, ಈಗಂತೂ ಲಿಸ್ಟೇ ಬರಿಬೋದು ಒಂದು 3 ಪೇಜು, ಅಷ್ಟು ಇಶ್ಯೂಸ್ ಇರುತ್ತೆ. ಸೊ ಅದಕ್ಕೆಲ್ಲದಕ್ಕೂ ಒಂದೇ ಮದ್ದು ಅಂದರೆ ಈ ಹೇರ್ ಆಯಿಲ್. ಸೊ ಇದಕ್ಕೇನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತಾ, ಅದ್ರ ಜೊತೆಗೆ ಅದ್ರ ಬೆನಿಫಿಟ್ಸ್ ಏನು ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ. ಇದರಲ್ಲಿ ನಾನು ಆಲೋವೆರಾ ಜೆಲ್ನ ತಗೊತಾ ಇದ್ದೀನಿ. ಸೊ ನಮ್ಮ ಗಿಡದಲ್ಲಿ ಸಿಗೋ ಆಲೋವೆರಾನ ಡೈರೆಕ್ಟಾಗಿ ತೆಗೆದ್ಬಿಟ್ಟು ಹಾಗೆ ಜೆಲ್ ತಗೊಂಡ್ಬಿಡಬೇಡಿ. ಸೊ ಫಸ್ಟ್ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಯೆಲ್ಲೋ ಕಲರ್ ಜೆಲ್ ಬರುತ್ತೆ, ಅದು ನಮ್ಮ ಸ್ಕಿನ್ಗೆ ಅಥವಾ ಸ್ಕ್ಯಾಲ್ಪ್ಗೆ ತುಂಬ ಇರಿಟೇಟ್ ಮಾಡುತ್ತೆ. ಸೊ ಅದನ್ನು ತೆಗೆದಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಅದಾದಮೇಲೆ ನಾವು ಜೆಲ್ ತಗೋಬೇಕು. ಸೊ ಈ ಥರ ಜೆಲ್ ತಗೊಳೋದು, ಸೈಡಲ್ಲಿ ಸ್ವಲ್ಪ ಕಟ್ ಮಾಡಬೇಕು, ಅದೇನು ಮುಳ್ಳು ಥರ ಇರುತ್ತೋ ಅದನ್ನೆಲ್ಲ ಕಟ್ ಮಾಡಿ ಸಿಪ್ಪೆ ತೆಗೆದು ನೀಟಾಗಿ ಜೆಲ್ ತೆಗೆದು ಇಟ್ಕೋಬೋದು. ಸೊ ಇದೆಲ್ಲ ಮಾಡೋದಕ್ಕಾಗೋದಿಲ್ಲ ಅಂದರೆ ನಿಮಗೆ ಫ್ರೇಗ್ರೆನ್ಸ್ ಇಲ್ಲದೆ ಇರೋದು ಪ್ಯೂರ್ ಆಗಿರೋ ಒಂದು ಆಲೋವೆರಾ ಜೆಲ್ಲು ಮಾರ್ಕೆಟಲ್ಲಿ ಸಿಗುತ್ತೆ, ಸೊ ಎಲ್ಲರ ಶಾಪಲ್ಲಿ. ಸೊ ಅದನ್ನು ತೊಗೊಂಬಂದು ಕೂಡ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಈ ದಾಸವಾಳದ ಎಲೆನ ವಾಶ್ ಮಾಡಿ ಅದನ್ನು ನೀಟಾಗಿ ಡ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಜೊತೆಗೆ ನೆಲ್ಲಿಕಾಯಿ ಕೂಡ ಸಿಗುತ್ತೆ ಆರಾಮಾಗಿ, ಸೊ ಅದನ್ನು ತುರಿದು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಹೇರ್ ಆಯಿಲ್ ಪ್ರಿಪ್ರೇಷನ್ಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ, ಬಟ್ ಪ್ರತಿಯೊಂದು ಏನೇನಂತ ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾನಿಲ್ಲಿ ಇನ್ನೊಂದೇನು ಹೇಳಬೇಕು ಅಂದರೆ, ನಿಮ್ಗೆ ಇದರಲ್ಲಿ ಅಷ್ಟು ಇಂಗ್ರೀಡಿಯೆಂಟ್ಸ್ ಸಿಗದೇ ಇರ್ಬೋದು, ಎಷ್ಟು ಸಿಗುತ್ತೋ ಅಷ್ಟರಲ್ಲೇ ನೀವು ಮಾಡ್ಕೋಬೋದು. ಯಾಕೆಂದರೆ ಈಗ ಹಳ್ಳಿಯಲ್ಲಿ ಇರೋರು ಹಳ್ಳಿಯಲ್ಲಿ ಏನೇನು ಸಿಗುತ್ತೋ ಅದನ್ನು ಕೂಡ ನಾನು ತೊಗೊಂಬಂದಿದ್ದೀನಿ ನಮ್ಮ ಹಳ್ಳಿಯಿಂದ. ಜೊತೆಗೆ ಇಲ್ಲಿ ಸಿಟಿಯಲ್ಲಿ ಏನೇನಾದ್ರೂ ಪೌಡರ್ ರೀತಿಯಲ್ಲಿ ಸಿಗುತ್ತೆ, ಒಂದೆಲಗ ಆಗಿರ್ಬೋದು, ತ್ರಿಫಲ, ಈ ಥರ ಎಷ್ಟೊಂದು ನಾನು ಪೌಡರ್ ರೀತಿಯಲ್ಲಿ ತೊಗೊಂಡಿದ್ದೀನಿ. ಸೊ ನೀವು ಇದನ್ನೆಲ್ಲ ಆರ್ಡರ್ ಮಾಡ್ಕೋಬೋದು, ಇಲ್ಲ ಅಂದರೆ ಒಂದು ಆರ್ಗ್ಯಾನಿಕ್ ಶಾಪಲ್ಲೆಲ್ಲ ಸಿಗುತ್ತೆ, ಸೊ ಅಲ್ಲಿಂದ ತೊಗೋಬೋದು. ಸೊ ನೀವು ಎಲ್ಲೇ ಇದ್ರೂ ಕೂಡ ಆರಾಮಾಗಿ ಮಾಡ್ಕೊಳೋ ಅಂಥ ಆಯಿಲ್ ಇದು ಪ್ರತಿಯೊಂದು ಏರ್ ಇಶ್ಯೂಸ್ಗೂ ಒಳ್ಳೆಯದು. ಸೊ ನೀವು ಹೇರ್ ಆಯಿಲ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅಂದ್ಕೋಬೇಡಿ, ಎಷ್ಟು ಸಿಗುತ್ತೋ ನಿಮಗೆ ಇಂಗ್ರೀಡಿಯೆಂಟ್ಸ್ ಅಷ್ಟರಲ್ಲಿ ನೀವು ಈ ಹೇರ್ ಆಯಿಲ್ ಮಾಡ್ಕೋಬೋದು. ಸೊ ಏನೇನಿದ್ರು ಬೆನಿಫಿಟ್ಸು ಅಂತ ಪ್ರತಿಯೊಂದ್ರದ್ದು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಸೊ ಲೇಟ್ ಮಾಡೋದು ಬೇಡ, ಹೇರ್ ಆಯಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಆಯಿಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಡೋಣ. ನಾನಿಲ್ಲಿ ಇದು 1 ಲೀಟ್ರದ್ದು ಒಂದೊಂದು ಬಾಟಲು. ನಾನು ಒಟ್ಟು ಇಲ್ಲಿ ನಮ್ಮ ಮನೇಲಿ ಈಗ 4 ಬಾಟಲ್ ಇದೆ, ಅದರಲ್ಲಿ 1 ಬಾಟಲ್ಲು ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ. ಸೊ ಇಷ್ಟನ್ನು ಮಾಡ್ತಾ ಟೋಟಲ್ ಆಗಿ 4 ಬಾಟಲ್ ಹಾಕಿದ್ದೀನಿ. ಸೊ ಇದಕ್ಕೀಗ ನಾನು ಯಾಕೆ ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಅಂದರೆ, ಸೊ ಇವೆಲ್ಲ ಏನು ತೋರಿಸ್ದೆ ನಾನು ಅದನ್ನೆಲ್ಲದನ್ನೂ ಹಾಕ್ಬೇಕು ಇದರೊಳಗೆ. ಸೊ ಸ್ವಲ್ಪ ಜಾಗ ಬೇಕು, ಸ್ಪೇಸ್ ಬೇಕು ಅಂತ ದೊಡ್ಡ ಪಾತ್ರೆ ತಗೊಂಡಿದ್ದೀನಿ. ಅಂದ್ರೆ ದಾಸವಾಳದ ಎಲೆಗಳನ್ನ ತಗೊಂಡಿದ್ದೀನಿ. ಏನು ಬೇರೆ ಬೇರೆ ಗಿಡಗಳು ಅಂದ್ರೆ ದಾಸವಾಳದಲ್ಲೇ ವೆರೈಟಿ ಇರುತ್ತೆ, ಸೊ ಆ ತರ ವೆರೈಟಿ ಇರೋ ಗಿಡಗಳಲ್ಲಿ ನಾನು ಎಲ್ಲ ಎಲೆಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವಾಗಾದ್ರೂ ನಿಮ್ಮ ದಾಸವಾಳದ ಗಿಡನ ಪ್ರೂನ್ ಮಾಡ್ತಿರಲ್ಲ, ಅಂದ್ರೆ ತುದಿ ಕಟ್ ಮಾಡ್ತಿರಲ್ಲ, ಅವಾಗೆಲ್ಲ ಎಲೆಗಳನ್ನ ಹಿಂಗ್ ಬಿಡಿಸಿಟ್ಕೊಂಡು ಹೇರ್ ಪ್ಯಾಕ್ ಅಥವಾ ಹೇರ್ ಆಯಿಲ್ಗೆ ಯೂಸ್ ಮಾಡ್ಕೊಳ್ಳಿ, ವೇಸ್ಟ್ ಮಾಡಬೇಡಿ ಆ ಎಲೆಗಳನ್ನ. ಮತ್ತೆ ದಾಸವಾಳದ ಹೂವುಗಳಿದೆ ಇಲ್ಲಿ, ಸ್ವಲ್ಪ ತುಂಬಾ ದಿನದಿಂದ ನಾನು ಹೂವುಗಳನ್ನ ಕೂಡ ಒಣಗಿಸಿಟ್ಟಿದ್ದೆ. ಅಂದ್ರೆ ಒಂದೇ ಸರಿ ನನ್ಗೆ ತುಂಬಾ ಜಾಸ್ತಿ ಹೂ ಸಿಕ್ತಿಲ್ಲ ಇವಾಗ, ಹಾಗಾಗಿ ದಿನ 2-3 ಬಿಟ್ಟಾಗ ನಾನು ಹಾಗೇನೆ ಒಣಗಿಸಿ ಇದನ್ನ ಇಟ್ಟಿದ್ದೀನಿ, ಈ ಆಯಿಲ್ ಒಳಗೆ ಹಾಕ್ತಾ ಇದೀನಿ. ಸೊ ಇದ್ರ ಬೆನಿಫಿಟ್ಸ್ ಏನು ಅಂತ ನಿಮ್ಗೆ ತುಂಬಾ ಗೊತ್ತಿರುತ್ತೆ. ಮೇನ್ ಆಗಿ ಇದ್ರ ಬೆನಿಫಿಟ್ಸ್ ಬಂದ್ಬಿಟ್ಟು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ, ಜೊತೆಗೆ ನಮ್ಮ ಬಾಡಿಗೆ ಹೆಂಗೆ ಮಾಯಿಶ್ಚರೈಸರ್ ಇರುತ್ತೋ ಸ್ಕಿನ್ಗೆಲ್ಲ, ಅದೇ ತರ ನಮ್ಮ ಸ್ಕಾಲ್ಪಿಗೂ ಕೂಡ ಇದು ಮಾಯಿಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ಅದಕ್ಕೇನೆ ಯಾವುದೇ ಹೇರ್ ಪ್ಯಾಕ್ ಆಗಲಿ ಇದಂತೂ ಮಸ್ಟ್ ಅಂಡ್ ಶುಡ್ ಅನ್ನಂಗೆ ಐಬಿಸ್ಕಸ್ ಲೀವ್ಸ್ ನ ಹಾಕೇ ಹಾಕ್ತಾರೆ. ಮತ್ತೆ ಇದು ಸ್ಕಾಲ್ಪ್ ನ ಕಂಡೀಷನಿಂಗ್ ಮಾಡೋದ್ರ ಜೊತೆಗೆ ಕೂದಲು ಕೂಡ ಕಂಡೀಷನಿಂಗ್ ಮಾಡುತ್ತೆ, ಫುಲ್ ಲೆಂತ್ ಕೂದಲಿಗೆ ಹಚ್ಚಿದ್ರೆ. ಬಟ್ ಇದು ಬಂದ್ಬಿಟ್ಟು ಕ್ಯಾಸ್ಟರ್ ಆಯಿಲ್ ಅಂದ್ರೆ ಹರಳೆಣ್ಣೆ, ತುಂಬಾ ತಿಕ್ಕಾಗಿರುತ್ತೆ, ಕೂದಲಿಗೆಲ್ಲ ಹಚ್ಕೊಬಿಟ್ರಿ ಅಂದ್ರೆ ಅಷ್ಟೇ, ವಾಶ್ ಮಾಡೋದಕ್ಕಾಗಲ್ಲ. ಸೊ ನಾವ್ ಇದನ್ನ ಬಳಸೋದು ಬರೀ ಸ್ಕಾಲ್ಪಿಗೆ ಅಷ್ಟೇ. ಸೊ ಹಾಗಾಗಿ ಇದನ್ನ ಸ್ಕಾಲ್ಪಿಗೆ ಮಾತ್ರ ಅಪ್ಲೈ ಮಾಡ್ತೀನಿ. ನೀವು ಇದನ್ನ ರೀಪ್ಲೇಸ್ ಮಾಡ್ತೀರಲ್ಲ ಕ್ಯಾಸ್ಟರ್ ಆಯಿಲ್ನ, ಕೊಕೊನಟ್ ಆಯಿಲ್ ಆಗಿರ್ಬೋದು, ಬೇರೆ ಎಣ್ಣೆ ನೀವು ರೀಪ್ಲೇಸ್ ಮಾಡ್ತೀರಲ್ಲ, ಅದನ್ನ ಬೇಕಾದ್ರೆ ನೀವು ಫುಲ್ ಕೂದಲಿಗೆ ಅಪ್ಲೈ ಮಾಡಿದ್ರು ಆರಾಮಾಗಿ ವಾಶ್ ಮಾಡ್ಬೋದು.
ಕೂದಲು ಕೂಡ ತುಂಬಾ ಕಂಡೀಷನಿಂಗ್ ಆಗಿ ಇರುತ್ತೆ. ಸೊ ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನು ಇದಕ್ಕೆ ಹಾಕ್ತಾ ಇರೋದು ಕರಿಬೇವು, ಅಂದ್ರೆ ಕರಿ ಲೀವ್ಸ್. ಗೊತ್ತಲ್ಲ, ಇದ್ರದ್ದು ಅಷ್ಟೇ ಹೇರ್ ಪ್ಯಾಕ್ಸ್ ಅಲ್ಲಿ ನೀವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಿರ್ತೀರಾ. ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಇದು ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿದೆ. ಸೊ ಹೇರ್ ಫಾಲಿಕಲ್ ಆಗಿರ್ಬೋದು ಅದನ್ನೆಲ್ಲ ಗಟ್ಟಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅಂದ್ರೆ ಇದರಲ್ಲಿ ಬೀಟಾ ಕೆರೋಟಿನ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು ತುಂಬಾ ಜಾಸ್ತಿ ಇರೋದ್ರಿಂದ ಅದು ಹೇರ್ ಲಾಸ್ ಹೇಗಾಗುತ್ತೆ, ರೂಟ್ ಗಟ್ಟಿ ಇಲ್ಲ ಅಂದ್ರೇನೆ ಆಗೋದು. ಇದರಿಂದ ತುಂಬಾ ರೂಟ್ ಗಟ್ಟಿ ಆಗೋದ್ರಿಂದ ನಿಮ್ಮ ಹೇರ್ ಲಾಸ್ ಪ್ರಾಬ್ಲಮ್ ನ ಕಡಿಮೆ ಮಾಡುತ್ತೆ. ಸೊ ಅದಕ್ಕೇನೆ ಇದನ್ನು ಕೂಡ ಆಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಹಾಕ್ತಾ ಇರೋದು ಚೇಪೆಕಾಯಿ ಅಥವಾ ಸೀಬೆ ಹಣ್ಣು ಅಂತಿರಲ್ಲ, ಅದ್ರದ್ದು ಎಲೆಗಳನ್ನ ತಂದಿದ್ದೀನಿ. ಸೊ ಯಾಕೆ ಇದ್ರ ಎಲೆ ಎಲ್ಲ ತಂದು ಹಾಕ್ತಾ ಇದ್ದೀರಾ ಅಂದ್ರೆ ಇದು ಬಂದ್ಬಿಟ್ಟು ವಿಟಮಿನ್ ಸಿ ರಿಚ್ ಆಗಿದೆ. ಅಂದ್ರೆ ವಿಟಮಿನ್ ಸಿ ಬೇಕೇ ಬೇಕು ನಮ್ಮ ದೇಹಕ್ಕೆ. ಸೊ ತಿನ್ನೋದು, ಆ ಹಣ್ಣ ತಿನ್ನೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆಯೋ ಜೊತೆಗೆ ಈ ಎಲೆ ಕೂಡ ನಮ್ಮ ಹೇರ್ ಪ್ಯಾಕಿಗೆ ಆಗಿರ್ಬೋದು ಇಲ್ಲ ಹೇರ್ ಆಯಿಲ್ಗೆ ಆಗಿರ್ಬೋದು ಆಡ್ ಮಾಡಿದ್ರೆ ಸೊ ನಮ್ಮ ಹೇರ್ ಬ್ರೇಕೇಜ್ ಅಲ್ಲಿ ಇಲ್ಲಿ ಕಟ್ಟಾಗಿ ಕೂದಲು ಯಾವಾಗ್ಲೂ ಕಟ್ ಆಗ್ತಿರುತ್ತೆ, ಮತ್ತೆ ಕೂದಲು ಜಾಸ್ತಿ ಉದುರುತ್ತಿರುತ್ತೆ ಅಂದ್ರೆ ಅದರಲ್ಲಿ ಹೇರ್ ಅಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಅರ್ಥ. ಸೊ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದೇನ್ ಮಾಡುತ್ತೆ, ಆ ಹೇರ್ ಬ್ರೇಕೇಜ್ ಎಲ್ಲದನ್ನು ತಡೆಗಟ್ಟುತ್ತೆ. ಸೊ ಇದನ್ನು ಕೂಡ ನಿಮ್ಮ ಹೇರ್ ಆಯಿಲ್ ಅಲ್ಲಿ ಬಳಸಿದ್ರೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ಇದು ಹೂ, ಇದು ಆಕ್ಚುಲಿ ಯಾವ ಹೂವನ್ನ ಬೆಳೆಸ್ತಾ ಇದ್ದೀನಿ ಅಂದ್ರೆ ಇದು ತಂಗಡಿ ಹೂ ಅಂತ ಕನ್ನಡದಲ್ಲಿ ಕರೀತಾರೆ. ತಂಗಡಿ ಹೂ ಅದ ಬೇರೆ ಇನ್ನೂ ಹೆಸರು ಬಂದು ಆವರಂಪೂ ಅಂತ ಕರೀತಾರೆ, ಮತ್ತೆ ಇಂಗ್ಲಿಷ್ ನಲ್ಲಿ ಟ್ಯಾನರ್ಸ್ ಕ್ಯಾಸಿಯಾ ಅಂತ ಕರೀತಾರೆ. ಇದು ಹಳ್ಳಿಗಳ ಕಡೆ ಎಲ್ಲ ಬೇಲಿಯಲ್ಲಿ ಎಲ್ಲ ಸಿಗುತ್ತೆ, ಮತ್ತೆ ತೋಟದಲ್ಲಿ ಅಂತೂ ಹೇರಳವಾಗಿ ಬೆಳೆದಿರುತ್ತೆ. ಸೊ ಇದು ರೋಡ್ ಸೈಡ್ ಅಲ್ಲೂ ಅಷ್ಟೇ, ಹಳ್ಳಿಗಳ ಕಡೆ ಹೋಗ್ಬೇಕಾದ್ರೆ ತುಂಬಾ ಈ ತರ ಎಲ್ಲೋ ಫ್ಲವರ್ ಚೆನ್ನಾಗಿ ಕಾಣಿಸ್ತಿರುತ್ತೆ. ಬಟ್ ಇದ್ರ ಪಿಕ್ಚರ್ ತೋರಿಸ್ತೀನಿ, ಯಾವ್ದಾದ್ರು ಎಲ್ಲೋ ಫ್ಲವರ್ ಕಿತ್ಕೊಂಡ್ ಬಂದ್ಬಿಡ್ಬೇಡಿ. ಇದ್ರ ಪಿಕ್ಚರ್ ನಾನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ನೋಡ್ಕೊಂಡು ಅದು ಸಿಕ್ಕಿದ್ರೆ ತಗೊಂಬನ್ನಿ. ಇಲ್ಲಾಂದ್ರೂ ಮೇ ಬಿ ನಿಮ್ಗೆ ಅಮೆಝಾನ್ ಅಲ್ಲಿ ಇದ್ರ ಪೌಡರ್ ಸಿಕ್ಬಹುದು ನೋಡಿ. ಇದು ತುಂಬಾ ಡೈಜೆಷನ್ ಇಶ್ಯೂಸ್ ಇದ್ರೂ ಅಷ್ಟೇ, ಇದನ್ನ ಪೌಡರ್ ಮಾಡ್ಕೊಂಡು ಬಿಸಿನೀರ್ಗೆ ಹಾಕೊಂಡು ಕುಡಿದ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸ್ಕಿನ್ಗೂ ಅಷ್ಟೇ ಇದನ್ನ ಫೇಸ್ ಪ್ಯಾಕ್ ಅಲ್ಲಿ ಯೂಸ್ ಮಾಡ್ತಾರೆ. ನಾನು ಕೂಡ ಪೌಡರ್ ಮಾಡ್ಕೊಂಡು ಇದನ್ನ ಫೇಸ್ ಪ್ಯಾಕ್ ಅಲ್ಲಿ ಯೂಸ್ ಮಾಡ್ತೀನಿ. ಸೊ ಇದು ತುಂಬಾ ಟ್ಯಾನ್ ರಿಮೂವಲ್ಗೆಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಇದು ಹೇರ್ ವಿಷಯಕ್ಕೆ ಬಂದಾಗಂತೂ ಇದು ಒಂದು ಒಳ್ಳೆ ಶೈನ್ ಕೊಡುತ್ತೆ ಕೂದಲಿಗೆ, ಒಂಥರ ಕಂಡೀಷನರ್ ಅಂತಾನೆ ಹೇಳ್ಬೋದು. ಬಿಲ್ವ ಪತ್ರೆನ ನಾನೀಗ ಹಾಕ್ತಾ ಇದ್ದೀನಿ. ಇದ್ರ ಯೂಸಸ್ ಏನು ಅಂದ್ರೆ, ಈ ಬಿಲ್ವ ಪತ್ರೆದು ಒಂದ್ ಕಥೆನೂ ಇದೆ. ಏನಂದ್ರೆ ಸಮುದ್ರ ಮಂಥನ ಮಾಡಿದಾಗ ಶಿವಂಗೆ ಏನ್ ವಿಷ ಕುಡಿದಾಗ ಗಂಟ್ಲಲ್ಲಿ ವಿಷ ಇದ್ದಿದ್ನು ಕೂಡ ಬಿಲ್ವ ಪತ್ರೆ ಯೂಸ್ ಮಾಡಿ ಆ ವಿಷನೆಲ್ಲ ತೆಗೆದ್ರು ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ಇಂಡೈರೆಕ್ಟ್ ಆಗಿ ನಮ್ಗೆ ಹೇಳಿದ್ರು ಆಂಟಿ ಟಾಕ್ಸಿನ್ ಪ್ರಾಪರ್ಟಿ ಇದೆ ಅಂತ ನಮ್ಗೆ ಅರ್ಥ ಮಾಡಿಸೋದಿಕ್ಕೆ ಆ ಕತೆ ಮುಖಾಂತರ ಹೇಳಿದ್ದಾರೆ. ಸೊ ಅದೇ ತರ ಇದು ಹೆಲ್ತ್ ಬೆನಿಫಿಟ್ಸ್ ಅಷ್ಟೇ. ಅದೇ ತರ ನಾವೀಗ ಬಿಸಿನೀರ್ಗೆ ಇದ್ರ ಪೌಡರ್ನ ಹಾಕಿ ಕುಡಿದ್ರೆ, ಆಕ್ಚುಲಿ ನಾನು ಒಣಗಿಸಿದ್ದು ಅದಕ್ಕೇನೆ, ಇದನ್ನ ಪೌಡರ್ ಮಾಡಿ ಬಿಸಿನೀರ್ಗೆ ಹಾಕಿ ಕುಡಿಯೋಣ ಅಂತ. ಸೊ ಅದಕ್ಕೂ ಮೊದಲು ನಾನೀಗ ಆಯಿಲ್ ಮಾಡ್ತೀನಲ್ಲ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಕೂದಲಿಗೂ ಅಷ್ಟೇ ಅದೇ ಬೆನಿಫಿಟ್ಸ್. ಈಗ ನಮ್ಮ ಸ್ಕಾಲ್ಪ್ ಅಲ್ಲಿ ಏನೇನು ಎಕ್ಸ್ಟ್ರಾ ಆಯಿಲ್ ಇರುತ್ತೋ, ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ನೀವು ಆಯಿಲ್ ಹಚ್ಚಿಲ್ಲ ಅಂದ್ರೂ ಕೂಡ ಒಬ್ಬೊಬ್ಬರಿಗೆ ಹೇರ್ ವಾಶ್ ಮಾಡಿ ನೆಕ್ಸ್ಟ್ ಡೇನೆ ಒಂಥರ ಆಯಿಲಿ ಆಗ್ಬಿಡುತ್ತೆ ಸ್ಕಾಲ್ಪ್ ಎಲ್ಲ. ಸೊ ಅಂತವ್ರಿಗಂತೂ ಇದು ತುಂಬಾ ಒಳ್ಳೇದು, ಎಕ್ಸಸ್ ಆಯಿಲ್ ರಿಮೂವ್ ಮಾಡೋದಕ್ಕೆ, ಜೊತೆಗೆ ಅದು ಪ್ಯೂರಿಫೈ ಮಾಡುತ್ತೆ ನಮ್ಮ ಸ್ಕಾಲ್ಪ್ ನ. ನೆಕ್ಸ್ಟ್ ನಾನು ವೀಳ್ಯದೆಲೆ ಅಂದ್ರೆ ಬೀಟಲ್ ಲೀಫ್ ಅಂತ ಏನ್ ಕರಿತೀರಾ, ಸೊ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 10 ವೀಳ್ಯದೆಲೆ ತಗೊಂಡಿದ್ದೀನಿ. ಯಾಕೆ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇದ್ರಲ್ಲೂ ಅಷ್ಟೇ ಒಂದು ಕೂದಲಿಗೆ ತುಂಬಾ ಒಳ್ಳೆ ಪ್ರಾಪರ್ಟೀಸ್ ಇದೆ. ಜೊತೆಗೆ ಯಾವುದೇ ಆಯುರ್ವೇದಿಕ್ ಪ್ರಾಕ್ಟೀಷನರ್ಸ್ ಆಗಿರ್ಬೋದು, ಅವ್ರಿಗೆ ಹೇರ್ ಫಾಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೋದ್ರೆ ಇದನ್ನ ಅವರು ಹೇರ್ ಮಾಸ್ಕ್ ಅಲ್ಲೇ ಆಗಿರ್ಬೋದು ಯಾವ್ದ್ರಲ್ಲೇ ಆಗಿರ್ಬೋದು ಯೂಸ್ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಅಷ್ಟು ಬೆನಿಫಿಟ್ಸ್ ಕೊಡುತ್ತೆ ಇದು. ಹೇರ್ ಫಾಲಿಕಲ್ ಅಂದ್ರೆ ಕೂದಲು ಬೇರ್ನ ಚೆನ್ನಾಗಿ ಇದು ಗಟ್ಟಿ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಆಗ ಇದು ಇಂಡಿಯನ್ ಗೂಸ್ಬೆರಿ. ಸೊ ನಾನು ಮುಂಚೆನೆ ತೋರಿಸಿದೆ, ಇದನ್ನೆಲ್ಲ ತುರಿದಿಟ್ಕೊಂಡೆ ನಾನು. ಸೊ ತುರಿದ್ರೆ ಇನ್ನೂ ಒಳ್ಳೆ ಬೆನಿಫಿಟ್ಸ್, ಇಲ್ಲ ಅಂದ್ರೆ ಕಟ್ ಮಾಡಿ ಕೂಡ ಹಾಕ್ಬೋದು. ಸೊ ನಾನು ಇದನ್ನ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ಗೊತ್ತಲ್ಲ, ಬೆಟ್ಟದ ನೆಲ್ಲಿಕಾಯಿ ಅಂದ್ರೆ ಕೂದಲಿಗೆ ಎಷ್ಟು ಬೆನಿಫಿಟ್ಸ್ ಅಂತ. ಸೊ ಇದನ್ನ ತಿನ್ನೋದು ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದನೂ ಕೂಡ ನಮ್ಮ ದೇಹಕ್ಕೆ ಒಳ್ಳೆ ಸ್ಕಿನ್ ಅಥವಾ ಹೇರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಎಷ್ಟೊಂದು ನಾನು ಯೂಸ್ ಮಾಡೋದೆಲ್ಲ
ನಾವು ಇಂಟರ್ನಲಿ ಕೂಡ ನಾವು ಅದನ್ನ ತಗೋಬೇಕು. ಏನು ಬರೀ ಆಯಿಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಚ್ಕೊಂಡ್ಬಿಟ್ರೆ ಸಾಲದು. ಇದೆಲ್ಲ ನೆಲ್ಲಿಕಾಯಿ ಆಗಿರ್ಬೋದು, ನಿಂಬೆ ಹಣ್ಣಿಂದ ಆಗಿರ್ಬೋದು, ಈ ಥರದ್ದೆಲ್ಲ ತುಂಬಾ ನಾವು ನಮಗೆ ಇಂಟೇಕು ಇರಬೇಕು, ಜೊತೆಗೆ ಎಕ್ಸ್ಟರ್ನಲಿ ಕೂಡ ಅಪ್ಲೈ ಮಾಡ್ಕೊಂಡ್ರು ಒಳ್ಳೇದು. ಸೊ ಇದನ್ನ ಈಗ ಹಾಕ್ತಾ ಇದ್ದೀನಿ. ವಿಟಮಿನ್ ಸಿ ರಿಚ್ಚು. ನಾನು ಯಾಕೆ ಇಷ್ಟ ತಗೊಂಡ್ರೆ ಇಷ್ಟೊಂದು ಆಯಿಲ್ಗೆ ಅಂತ ಹೇಳಿದ್ರೆ, ನೆಕ್ಸ್ಟ್ ನಾನು ತ್ರಿಫಲಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ತ್ರಿಫಲಾದಲ್ಲಿ 1:1:1 ರೇಷಿಯೋದಲ್ಲಿ 3 ಹರ್ಬ್ಸ್ ನ ಯೂಸ್ ಮಾಡಿರ್ತಾರೆ. ಅದರಲ್ಲಿ ಈ ಆಮ್ಲ ಅಂದ್ರೆ ಈ ಇಂಡಿಯನ್ ಗೂಸ್ಬೆರಿ, ಬೆಟ್ಟದ ನೆಲ್ಲಿಕಾಯಿ ಕೂಡ ಒಂದಾಗಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ಒಂದ್ ಸ್ವಲ್ಪ ಇರೋದ್ರಿಂದ ನಾನು ಇಲ್ಲಿ ಆಮ್ಲನ ಸ್ವಲ್ಪ ತಗೊಂಡಿದ್ದೀನಿ, ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ತಗೊಳ್ತಾ ಇರೋದು, ಇದು ಎಳ್ಳು ತರ ಕಾಣಿಸ್ತಿದೆ ಅಲ್ವಾ, ಬಟ್ ಇದು ಎಳ್ಳಲ್ಲ, ಇದು ಬಂದು ಕೊಳಂಜಿ ಸೀಡ್ಸ್ ಅಂತ. ಇದು ಸೊ ಇದು ಕೊಳಂಜಿ ಸೀಡ್ಸ್ ಮತ್ತೆ ಆನಿಯನ್ ಸೀಡ್ಸ್ ಅಂತಾನು ಸಿಗುತ್ತೆ, ಬ್ಲಾಕ್ ಕ್ಯೂಮಿನ್ ಸೀಡ್ಸ್ ಅಂತಾರೆ ಅದನ್ನ. ಸೊ ಅದಾದ್ರೂ ಆಗಿರ್ಬೋದು, ಇದಾದ್ರೂ ಆಗಿರ್ಬೋದು. ಒಬ್ಬೊಬ್ರು ಎರಡೂನು ಒಂದೇ ಅಂತಾರೆ, ಬಟ್ ಡಿಫ್ರೆಂಟ್ ಅಂತಾನು ಒಬ್ಬೊಬ್ರು ಅಂತಾರೆ. ಸೊ ಯಾವ್ದಾದ್ರೂ ಸಿಗ್ಬೋದು, ನಿಮ್ಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ. ನಾನು ಇದನ್ನ ಅಮೆಝಾನ್ ಅಲ್ಲೇ ಆರ್ಡರ್ ಮಾಡಿದ್ದು. ಸೊ ಈ ರೀತಿ ಒಂದ್ ಪ್ಯಾಕೆಟ್ ಆರ್ಡರ್ ಮಾಡ್ಕೊಂಡಿದ್ದೆ ಕೊಳಂಜಿ ಸೀಡ್ಸ್. ನಾವ್ ಯಾಕೆ ಬಳಸಬೇಕು ಅಂದ್ರೆ, ಇದರಲ್ಲಿ ಥೈಮೋಕ್ವಿನೋನ್ ಅನ್ನೋ ಅಂಶ ಇದೆ. ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಏನೇ ಬಾಲ್ಡ್ನೆಸ್ ಆಗಿರ್ಬೋದು, ಸೈಡ್ ಅಲ್ಲಿ ಒಬ್ಬೊಬ್ಬರಿಗೆ ಈ ಸೈಡ್ ಬಾಲ್ಡ್ನೆಸ್ ಬರುತ್ತೆ, ಒಬ್ಬೊಬ್ಬರಿಗೆ ಇಲ್ಲಿ ನೆತ್ತಿಯಲ್ಲಿ ಬಾಲ್ಡ್ನೆಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅಂತವ್ರಿಗೆ ಏನಾಗುತ್ತೆ, ಸ್ವಲ್ಪ ದಿನ ನೀವು ಆಯಿಲ್ ಅಲ್ಲಿ ಯೂಸ್ ಮಾಡ್ತಾ ಹೋದ್ರೆ, ಹಾಕಿ ಯೂಸ್ ಮಾಡ್ತಾ ಹೋದ್ರೆ ಒಂದ್ ಸ್ವಲ್ಪ ಮಸಾಜ್ ಮಾಡಬೇಕು ಹಾಕಿ. ಸೊ ಅವಾಗ ಏನಾಗುತ್ತೆ, ಮತ್ತೆ ಉದ್ರಿರೋ ಕೂದಲೆಲ್ಲ ರೀಗ್ರೋತ್ ಆಗುತ್ತೆ. ಸೊ ಅದು ತುಂಬಾ ಜನ ಯೂಸ್ ಮಾಡಿನೂ ಹೇಳಿದ್ದಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಇದರಿಂದ ರೀಗ್ರೋತ್ ಆಗುತ್ತೆ ನಿಮ್ಮ ಆಯಿಲ್ ನಲ್ಲಿ. ಇದರಲ್ಲಿ ಯಾವುದೇ ಒಂದೊಂದು ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಇದನ್ನ ಮಾತ್ರ ಆರ್ಡರ್ ಮಾಡ್ಕೊಂಡು ಯೂಸ್ ಮಾಡಿ. ಸೊ ನೆಕ್ಸ್ಟ್ ಮೆಂತ್ಯ ಕೂದಲಿಗೆ ಒಳ್ಳೇದು ಅಂತ ಎಲ್ರಿಗೂ ಗೊತ್ತು, ದೇಹಕ್ಕೂ ಕೂಡ ಒಳ್ಳೇದು ತಿಂದ್ರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿದೆ, ಪ್ರೋಟೀನ್ ರಿಚ್ ಆಗಿದೆ. ಸೊ ಹಾಗಾಗಿ ಜೊತೆಗೆ ನಿಕೋಟಿಕ್ ಆಸಿಡ್ ಇದೆ. ಹಾಗಾಗಿ ಏನಾಗುತ್ತೆ, ಇದನ್ನ ನಾವು ಎಣ್ಣೆಯಲ್ಲಾಗ್ಲಿ ಇಲ್ಲ ನೆನೆಸ್ಬಿಟ್ಟು ಅದನ್ನ ಹೇರ್ ಪ್ಯಾಕ್ ಅಲ್ಲಿ ಯೂಸ್ ಮಾಡೋದ್ರಿಂದ ಸೊ ನಮ್ ಕೂದಲು ಡ್ರೈ ಆಗಿ ಫ್ರಿಜಿ ಆಗಿರುತ್ತಲ್ವಾ, ಸೊ ಅಂತ ಕೂದಲಿಗೆ ಇದೊಂಥರ ಶೈನ್ ಕೊಡುತ್ತೆ, ಕಂಡೀಷನರ್ ಆಗಿ ವರ್ಕ್ ಮಾಡುತ್ತೆ, ಮತ್ತೆ ಹೇರ್ ಫಾಲಿಕಲ್ ಸ್ಟ್ರಾಂಗ್ ಮಾಡುತ್ತೆ, ಮತ್ತೆ ಡ್ಯಾಂಡ್ರಫ್ ಇಶ್ಯೂಸ್ ಇದ್ರಂತೂ, ಇಚ್ಚಿಂಗ್ ಇದ್ರಂತೂ ಇದು ತುಂಬಾ ಒಳ್ಳೇದು. ಸೊ ನೆಕ್ಸ್ಟ್ ರೋಸ್ಮೆರಿ ಲೀವ್ಸ್. ಈಗಂತೂ ಯಾವುದೇ ಒಂದು ಹೇರ್ ಗ್ರೋತ್ ವಿಡಿಯೋ ನೋಡ್ಲಿ, ಏನಾದ್ರು ನೋಡ್ಲಿ, ಸೊ ಸಜೆಷನ್ಸ್ ಬರೋದು ರೋಸ್ಮೆರಿ ಲೀವ್ಸ್ ಬಗ್ಗೆ, ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಬಗ್ಗೆ, ಇಲ್ಲ ರೋಸ್ಮೆರಿ ವಾಟರ್ ಬಗ್ಗೆ. ಸೊ ಸಖತ್ ಸೇಲ್ ಆಗ್ತಿದೆ ಈಗ. ಯಾಕೆ ಅಂದ್ರೆ ಸುಮ್ನೆ ಏನಾಗ್ತಿಲ್ಲ, ಇದ್ರಲ್ಲಿ ಬೆನಿಫಿಟ್ಸ್ ಅಷ್ಟಿದೆ. ಈಗ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ನ ಮೈಗ್ರೇನ್ ಆಗಿರ್ಬೋದು, ಡಿಪ್ರೆಷನ್ ಪೇಷಂಟ್ಸ್ಗೆ ಆಗಿರ್ಬೋದು, ಇನ್ನು ತುಂಬಾ ವಿಷಯಕ್ಕೆ ಅದನ್ನ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಅದು ಬೆನಿಫಿಟ್ಸ್ ಅಷ್ಟಿದೆ ಅಂತ ಅರ್ಥ. ಸೊ ಹಾಗಾಗಿ ನಾನು ಇದನ್ನ ಆಯಿಲ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಅಷ್ಟು ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. 50 ಗ್ರಾಮ್ ಪ್ಯಾಕೆಟ್ ಇದು, ನಾನೊಂದು 3/4 ಭಾಗ ಇದಕ್ಕೆ ಆಡ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಆಲೋವೆರಾ ಜೆಲ್. ಅಂದ್ರೆ ಇದ್ರಲ್ಲಂತೂ ವಿಟಮಿನ್ ಎ ಆಗಿರ್ಬೋದು, ವಿಟಮಿನ್ B12, ವಿಟಮಿನ್ ಸಿ, ವಿಟಮಿನ್ ಇ. ಸೊ ವಿಟಮಿನ್ ಇ ಅಂತೂ ಸ್ಕಿನ್ಗೂ ಕೂಡ ಒಳ್ಳೇದು. ಹಾಗಾಗಿ ನಾವು ಸ್ಕಿನ್ನಿಗೆ ಇದನ್ನ ಅಪ್ಲೈ ಮಾಡೋದೆಲ್ಲ ಫೇಸ್ ಮಾಸ್ಕ್ ಅಲ್ಲಿ ಯೂಸ್ ಮಾಡ್ತಾರೆ. ಜೊತೆಗೆ ಹೇರ್ ಮಾಸ್ಕ್ ಅಲ್ಲೂ ಕೂಡ ಇದನ್ನ ಹಾಕಿ ಒಂದು ಹೈಬಿಸ್ಕಸ್ ಲೀವ್ಸ್ ಆಗಿರ್ಬೋದು, ದಾಸವಾಳದ ಎಲೆಗಳು, ದಾಸವಾಳದ ಹೂವು, ಮತ್ತೆ ಇದನ್ನ ಎಲ್ಲದನ್ನು ಜೊತೆಗೆ ಗ್ರೈಂಡ್ ಮಾಡಿ ನೀವು ಯೂಸ್ ಮಾಡೋದ್ರಿಂದ ಹೇರ್ ಪ್ಯಾಕ್ ಆಗಿ ಸೊ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ನಾನು ಇದಕ್ಕೂ ಕೂಡ ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಈಗ ಇದು 1/2 hour ಮೇಲಾಯ್ತು. ನಾನು ಇದನ್ನ ಒನ್ ಅವರ್ ಮೇಲೆ ಬಿಡೋಣ ಅಂತ, ಯಾಕೆಂದ್ರೆ ಅವಾಗ ಚೆನ್ನಾಗಿ ಇದ್ರದ್ದು ಎಸೆನ್ಸ್ ಎಲ್ಲ ಚೆನ್ನಾಗಿ ಎಣ್ಣೆಗೆ ಬಿಟ್ಕೊಳುತ್ತೆ. ಸೊ ನಾನಿಲ್ಲಿ ಇನ್ನು ಆಡ್ ಮಾಡದೇ ಇರೋ 3 ಇಂಗ್ರೀಡಿಯೆಂಟ್ಸ್ ಇದೆ. ಯಾವ್ದಾದ್ರೆ ನೋಡಿ, ಇದು ಬಿಡ್ತೀನಿ. ಇದು ಬಂದು ಬ್ರಾಹ್ಮಿ ಅಂದ್ರೆ ಒಂದೆಲಗ. ಸೊ ಒಂದೆಲಗ ಜೊತೆಗಿದು ಬ್ರಿಂಗರಾಜ್ ಅಂದ್ರೆ ಗೊತ್ತಲ್ವಾ, ಎಲ್ಲ ಹೇರ್ ಆಯಿಲ್ ಆಗಿರ್ಬೋದು, ಹೇರ್ ರಿಲೇಟೆಡ್ ಏನೇ ಆಗಿರ್ಬೋದು, ಬ್ರಿಂಗರಾಜ ಆಡ್ ಮಾಡೇ ಇರ್ತಾರೆ. ಸೊ ಅದ್ರ ಜೊತೆಗೆ ನಾನು ಇಲ್ಲಿ ತ್ರಿಫಲಾ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ತ್ರಿಫಲಾ ಯೂಸ್ ಮಾಡ್ತಿದ್ದೀನಿ ಅಂದ್ರೆ, ತ್ರಿಫಲಾ ನಿಮ್ಗೆ ಗೊತ್ತಿರ್ಬೋದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಸೊ ನಿಮ್ಗೆ ಡೈಜೆಷನ್ ಇಶ್ಯೂಸ್ ಇದ್ರೆ ಯಾವ್ದಾದ್ರು ಆಯುರ್ವೇದಿಕ್ ಪ್ರಾಕ್ಟಿಷನರ್ಸ್ ಹತ್ರ ಹೋದ್ರೆ ಇದನ್ನ ಕೊಡ್ತಾರೆ. ಬಟ್ ನಾವೇ ತಗೋಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಇಷ್ಟಿಷ್ಟೇ ದಿನ ಯೂಸ್ ಮಾಡ್ಬೇಕು, ಈ ತರಾನೇ ಯೂಸ್ ಮಾಡ್ಬೇಕು, ಯಾವಾಗ ಅದನ್ನ ಯೂಸ್ ಮಾಡ್ಬೇಕು ಎಲ್ಲ ಇರುತ್ತೆ. ಸೊ ಅದಕ್ಕೆ ಬೇಕಾದ್ರೆ ಬೇರೆ ವಿಡಿಯೋ ಮಾಡಿ ಹೇಳ್ತೀನಿ. ಬಟ್ ಈಗ ಇದನ್ನ ಆಯಿಲ್ ಅಲ್ಲಿ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಬೆನಿಫಿಟ್ಸ್ ಇದೆ.
ಸೊ ಇದನ್ನೆಲ್ಲ ಈಗಲೇ ಯಾಕೆ ಹಾಕಿಲ್ಲ ನಾನು ಪೌಡರ್ಗಳನ್ನ ಅಂತ ಅಂದ್ರೆ, ಇದೆಲ್ಲ ಭೃಂಗರಾಜ್ ಮತ್ತೆ ಬ್ರಾಹ್ಮಿ ನಿಮ್ಗೆ ಪೌಡರ್ ರೀತಿ ಅಲ್ದಲೆ ನಿಮ್ಗೆ ಎಲೆಗಳ ರೀತಿಲೂ ಸಿಗ್ಬಹುದು. ಅದನ್ನ ಸಿಕ್ಕಿದ್ರೆ ಇನ್ನೂ ಒಳ್ಳೇದು, ತಂದು ಹಾಗೆ ಹಾಕಿ. ನನ್ಗೀಗ ಸಿಕ್ಕಿಲ್ಲ, ಹಾಗಾಗಿ ನಾನು ಪೌಡರ್ನ ತಗೊಂಡಿದೀನಿ. ಮನೆ ಹತ್ರನೇ ಆರ್ಗ್ಯಾನಿಕ್ ಸ್ಟೋರ್ ಅಲ್ಲಿ ತಗೊಂಡಿದ್ದು. ಇದು ಬೇಕಾದ್ರೆ ನಿಮ್ಗೆ ಅಮೆಝಾನ್ ಅಲ್ಲೂ ಕೂಡ ಆರಾಮಾಗಿ ಸಿಗುತ್ತೆ. ಸೊ ಅದನ್ನ ತಗೊಂಡು ಯೂಸ್ ಮಾಡಿ. ಯಾಕೆ ಪೌಡರ್ನ ಬೇಗ ಹಾಕಿಲ್ಲ ಅಂದ್ರೆ, ಬೇಗ ಹಾಕ್ಬಿಟ್ರೆ ತಳಕ್ ಹೋಗಿ ಕುತ್ಕೊಂಡು ಅದೆಲ್ಲ ಸೀದೋಗುತ್ತೆ. ಸೀದೋದಾಗ ಎಣ್ಣೆ ಸ್ಮೆಲ್ ಕೂಡ ಚೆನ್ನಾಗಿರಲ್ಲ, ಮತ್ತೆ ಅದರಲ್ಲಿ ಒಳ್ಳೆ ಬೆನಿಫಿಟ್ ಸಿಗಲ್ಲ. ಸೊ ಹಾಗಾಗಿ ಇದೆಲ್ಲ ಚೆನ್ನಾಗಿ ಎಲೆಗಳೆಲ್ಲ ಅದ್ರದ್ದು ಎಸೆನ್ಸ್ ಎಣ್ಣೆಗೆ ಬಿಟ್ಕೊಂಡಾದ್ಮೇಲೆ ನಾನು ಈ ಪೌಡರ್ನ ಯೂಸ್ ಮಾಡ್ತೀನಿ. ಅಂದ್ರೆ ಪೌಡರ್ನ ಇದಕ್ಕೆ ಹಾಕ್ತೀನಿ. ಇದು ಹಾಕಿ ಆದ್ಮೇಲೆ ಒಂದು 15-20 ಮಿನಿಟ್ಸ್ ಇದು ಆಗೋದಕ್ಕೂ ಮೊದಲು ನಾನು ಒಂದಷ್ಟು ಹೇರ್ ಪ್ಯಾಕ್ಸ್ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಇದು ಇನ್ನು ಕುದಿಯೋದಕ್ಕೆ ಟೈಮ್ ಆಗುತ್ತೆ. ಏನಂದ್ರೆ ಹೇಗಿದ್ರು ಈ ಪೌಡರ್ನ ತಗೊಂಡಿರ್ತೀರಲ್ವಾ, ಸೊ ಇನ್ನು ಮಿಕ್ಕಿದ್ರೆ ಅದನ್ನ ಏನ್ ಮಾಡ್ತೀರಾ ಅಂದ್ರೆ, ಈಗ ಭೃಂಗರಾಜ್ ಮತ್ತೆ ಬ್ರಾಹ್ಮಿನ 2 ಸ್ಪೂನ್ ತಗೊಂಡ್ರೆ ತ್ರಿಫಲ 1 ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿ ಆ ಪೌಡರ್ನ. ಅದ್ರ ಜೊತೆಗೆ ನೀವು ಮೊಸರು ಆಡ್ ಮಾಡ್ಬಿಟ್ಟು ಅಪ್ಲೈ ಮಾಡ್ಬೋದು. ಇಲ್ಲ ಅಂದ್ರೆ ಆಲೋವೆರಾ ಜೆಲ್ ನ ಕೂಡ ಆಡ್ ಮಾಡಿ ಅದಕ್ಕೆ ಅಪ್ಲೈ ಮಾಡ್ಬೋದು. ಬೇರೆ ಏನೋ ನೀವು ದಾಸವಾಳ ಅದು ಇದು ಅಂತ ಹುಡ್ಕೋದ್ಕಿಂತ ಬೇಕಂದ್ರೆ ದಾಸವಾಳದು ಕೂಡ ಪೌಡರ್ ಸಿಗುತ್ತೆ. ಸೊ ಅದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಬೇರೆ ನೀವು ಎಲ್ಲ ಎಲೆಗಳನ್ನ ಅದು ಇದು ಹುಡಿಕೊಂಡು ಹೋಗ್ಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ. ಆರಾಮಾಗಿ ಇದನ್ನ ಮನೆಯಲ್ಲೇ ಈ ಪ್ಯಾಕೆಟ್ ನ ಎಲ್ಲ ತಗೊಂಡು ಇಟ್ಕೊಂಡ್ರೆ ನೀವು ಚೆನ್ನಾಗಿ ಹೇರ್ ಮಾಸ್ಕ್ ನ ಮಾಡ್ಕೋಬಹುದು ಮನೆಯಲ್ಲಿ. ನಿಮ್ಗೆ ಯಾವಾಗ ಲೀಜರ್ ಟೈಮ್ ಸಿಗುತ್ತೋ ಹೋಗಿ ಸಲೂನ್ ನಲ್ಲಿ ನೀವು ಹೇರ್ ಸ್ಪಾ ಮಾಡ್ಕೊಳೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಯಾಕೆ ಎಲ್ಲಾದ್ರೂ ಬೆನಿಫಿಟ್ಸ್ ಹೇಳಿ ತಲೆ ತಿಂತಾ ಇದೀನಿ ಅನ್ಕೊಂತಿದ್ದೀರಾ? ಸೊ ನನ್ಗೆ ಎಲ್ಲಾ ತರ ಹೇರ್ ಮಾಸ್ಕ್ ಆಗಿರ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ಹೇರ್ ಆಯಿಲ್ ಆಗಿರ್ಬೋದು ಎಕ್ಸ್ಪೆರಿಮೆಂಟ್ ಮಾಡೋದಂದ್ರೆ ಸಖತ್ ಇಷ್ಟ. ಯಾಕೆ ಇಷ್ಟ ಅಂದ್ರೆ, ಏನೇನೋ ಹಾಕ್ಬಿಟ್ಟು ಮುಖ ಕೂದಲೆಲ್ಲ ಕೆಡ್ಸ್ಕೊಂಡಿಲ್ಲ. ಯಾಕೆಂದ್ರೆ ಎಲ್ಲಾದ್ರದ್ದು ಬೆನಿಫಿಟ್ಸ್ ತಿಳ್ಕೊಂಡು ಅದಾದ್ಮೇಲೆ ಯೂಸ್ ಮಾಡೋದು. ಸೈಡ್ ಎಫೆಕ್ಟ್ಸ್ ಏನಾದ್ರು ಇದ್ರೆ ಅದನ್ನ ಯೂಸ್ ಮಾಡೋದೇ ಇಲ್ಲ. ಹಾಗಾಗಿ ನಿಮ್ಗೆ ಸೇಫ್ ಅನ್ಸಿದ್ ಮಾತ್ರ ನಾನಿಲ್ಲಿ ಹೇಳ್ತಾ ಇರೋದು. ಈ ಬ್ರಾಹ್ಮಿನೂ ಅಷ್ಟೇ, ಒಂದೆಲಗ ಈ ತರದ್ ಸೊಪ್ಪು ಗೊತ್ತಲ್ವಾ, ಒಂದೆಲಗದ ಸೊಪ್ಪು. ಸೊ ಅದು ನಿಮ್ಗೆ ಸೊಪ್ಪಿನವ್ರ ಹತ್ರ ಒಂದೊಂದ್ಸತಿ ಸಿಗುತ್ತೆ, ಒಂದೊಂದ್ಸತಿ ಸಿಗೋದಿಲ್ಲ. ಇಲ್ಲ ಹಳ್ಳಿಲಿದ್ರಂತೂ ಹೇರಳವಾಗಿ ಸಿಗುತ್ತೆ ಅವ್ರಿಗೆ. ಆರಾಮಾಗಿ ಅದನ್ನ ತಂದು ಅದ್ರ ಜೊತೆ ದಾಸವಾಳದೆಲೆ ಹಾಕಿ ಆಮೇಲೆ ಅಲೋವೆರಾ ಜೆಲ್ ಹಾಕಿ ಇಷ್ಟನ್ನು ರುಬ್ಬಿಟ್ಟು ಒಂದು ಇದು ಹೇರ್ ಮಾಸ್ಕ್ ಆಗಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಹೇರ್ ಫಾಲ್ ಇಶ್ಯೂಸ್ ಆಗಿದ್ರು ಕಡಿಮೆ ಮಾಡುತ್ತೆ. ಇದು ಮೇನ್ ಆಗಿ ಏನು ಅಂದ್ರೆ ಇದ್ರದ್ದು ಬೆನಿಫಿಟ್ಸ್ ಕಂಡೀಷನರ್ ಆಗಿ ವರ್ಕ್ ಆಗುತ್ತೆ, ನ್ಯಾಚುರಲ್ ಕಂಡೀಷನರ್ ಇದು. ನೆಕ್ಸ್ಟ್ ನಾನು ಭೃಂಗರಾಜ್ ಬಗ್ಗೆ ಹೇಳೋದಾದ್ರೆ, ಎಲ್ಲಾ ಹೇರ್ ಆಯಿಲ್ಸ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಎಲ್ಲ ಇದೆ. ಸೊ ಹೀಗಾಗಿ ಇದನ್ನ ಆಯಿಲ್ ಅಲ್ಲಿ ಚೆನ್ನಾಗಿ ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ನಿಮ್ಗೆ ಒಂದು ಫ್ರಿಜಿ ಹೇರ್ಸ್ ಆಗಿರ್ಬೋದು, ಇಲ್ಲ ಏರ್ ಫಾಲ್ ಇಶ್ಯೂಸ್ ಇದ್ರೆ, ಎಲ್ಲಾದ್ರೂ ನಿಮ್ಗೆ ಬಾಲ್ಡ್ನೆಸ್ ಇದ್ರೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ತ್ರಿಫಲ ಬಗ್ಗೆ ಹೇಳ್ತಾ ಇದ್ದೀನಿ. ಏನಿಲ್ಲ, ಇದರಲ್ಲಿ 1:1:1 ರೇಷಿಯೋದಲ್ಲಿ ಈಕ್ವಲ್ ಆಗಿ 3 ತರದ್ದು ಗಿಡಮೂಲಿಕೆ ಯೂಸ್ ಮಾಡಿರ್ತಾರೆ. ಏನೇನು ಅಂದ್ರೆ, ಆಮ್ಲ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ, ಮತ್ತೆ ಹರಿತಕ್ಕಿ, ಬಿಬಿತಕ್ಕಿ ಅಂತ 3 ತರದ್ ಯೂಸ್ ಮಾಡಿರ್ತಾರೆ. ಇದರಲ್ಲಿ ಈಕ್ವಲ್ ಆಗಿ ಹಾಕಿರ್ತಾರೆ. ಅದಕ್ಕೇನೆ ವಾತ, ಪಿತ್ತ, ಕಫ 3 ಬ್ಯಾಲೆನ್ಸ್ಡ್ ಆಗಿರುತ್ತೆ. ಹಾಗಾಗಿ ನಾವು ಇಂಟರ್ನಲ್ಲಿ ಬಿಸಿನೀರ್ಗೆ ಹಾಕೊಂಡು ಈ ತರ ಎಲ್ಲ ಕುಡಿಯೋದ್ರಿಂದ ನಮ್ಗೆ ಏನಾದ್ರು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೂ ಚೆನ್ನಾಗಿ ಕ್ಯೂರ್ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ಹೊರಗಡೆನು ನಾವು ಕ್ಲಿಯರ್ ಸ್ಕಿನ್ ಆಗಿರ್ಬೋದು, ಹೆಲ್ದಿ ಹೇರ್ ಆಗಿರ್ಬೋದು ಎಲ್ಲ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ನಾವು ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇರೋದ್ರಿಂದ, ಸೊ ಏನಾದ್ರು ಸ್ಕಾಲ್ಪಿಗೆ ನಾವು ಈ ಪೌಡರ್ ಜೊತೆಗೆ ನಾವು ಒಂದ್ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಇಚ್ಚಿಂಗ್ ಇರುತ್ತೆ ನೋಡಿ, ಒಂದೊಂದ್ಸತಿ ಜಾಸ್ತಿ ಡ್ಯಾಂಡ್ರಫ್ ಆಗಿ ಅದು ಎಲ್ಲ ಉದುರುತ್ತಾ ಇರುತ್ತೆ ಆ ಫ್ಲೇಕ್ಸ್. ಅದೆಲ್ಲ ಫ್ಲೇಕ್ಸ್ ಉದುರೋದು ಜೊತೆಗೆ ಇಚ್ಚಿಂಗ್ ಜಾಸ್ತಿ ಆಗಿರುತ್ತಲ್ಲ, ಅವಾಗ ಇದನ್ನ ಯೂಸ್ ಮಾಡಿ. ಸೊ 1-2 ಸ್ಪೂನ್ ತಗೊಂಡ್ಬಿಟ್ಟು ಈ ಪೌಡರ್ನ ಅದ್ರ ಜೊತೆಗೆ ಮೊಸರು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಬಿಟ್ಟು ಅಥವಾ ಹಾಫ್ ಅನ್ ಅವರ್ ಬಿಟ್ಬಿಟ್ಟು ತೊಳೆಯೋದ್ರಿಂದ ನಿಮ್ಗೆ 1-2 ಸತಿಗೆನೆ ನಿಮ್ಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇದನ್ನ ಇದ್ರಲ್ಲಿ ಯೂಸ್ ಮಾಡ್ತಾ ಇರೋದು ಅದಕ್ಕೇನೆ. ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ, ತುಂಬಾ ಬೆನಿಫಿಟ್ಸ್ ಇದೆ ಇದಂತೂ. ಸೊ ಈ ನಿಮ್ಗೆ ಡ್ಯಾಂಡ್ರಫ್ ಇಶ್ಯೂಸ್ ಅಲ್ದಲೇನೆ ಕೂಡ ಹೇರ್ ಗ್ರೋತ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೋಡಿ, ಈ ತರ ಚೆನ್ನಾಗಿ ನೋಡಿ, ಇದೆಲ್ಲ ಎಲೆಗಳೆಲ್ಲ ಗರ್ಗರಿಯಾಗಿ ಅದ್ರದ್ದು ಎಸೆನ್ಸ್ ಎಲ್ಲ ಬಿಟ್ಕೋಬೇಕು ನೀಟಾಗಿ. ಸೊ ಫುಲ್ಲು ಗರಿಗರಿಯಾಗಿ ಹಿಂಗಂದ್ರೆ ಸೌಂಡ್ ಬರುತ್ತೆ, ಗರಿ 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 ಹಾಗೆ. ಸೊ ಈಗ ನಾನು 1 ಅವರ್ ಆಗಿದೆ ಈ ಎಣ್ಣೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿ. ಸೊ 1 ಅವರ್ ಆದ್ಮೇಲೆ ನಾನು ಈ ಪೌಡರ್ ಹಾಕ್ತಾ ಇದ್ದೀನಿ. ಮುಂಚೆನೆ ಹಾಕಲಿಲ್ಲ ಅಂತ ಹೇಳಿದೀನಿ, ಯಾಕೆಂದ್ರೆ ಅದು ಬೇಗ ಸೀದೋಗ್ಬಿಡುತ್ತೆ ಎಣ್ಣೆ ಎಲ್ಲ ಅಂತ. ಸೊ ಇದನ್ನ ಹಾಕ್ಬಿಟ್ಟು ಕೂಡ ನಾನೀಗ ತುಂಬಾ ಕ್ವಾಂಟಿಟಿ ಜಾಸ್ತಿ ಇದೆಯಲ್ಲ, ಹಾಗಾಗಿ ನಾನು ಹಾಫ್ ಅನ್ ಅವರ್ ಇದನ್ನ ಸ್ವಲ್ಪ
ತುಂಬ ಸಿಮ್ಮಲ್ಲಿ ಸಣ್ಣ ಊರಿನಲ್ಲಿಟ್ಟು ಅದನ್ನು ಎಣ್ಣೆನ ಕಾಯಿಸ್ಕೊತಾ ಇದ್ದೀನಿ. ಇದನ್ನ ಈಗ ಈಗಲೇ ಸ್ಟ್ರೈನ್ ಮಾಡಿಬಿಟ್ಟು ನಾನು ಎಣ್ಣೆ ಯೂಸ್ ಮಾಡೋದಿಲ್ಲ, ಯಾಕೆಂದ್ರೆ ಅದ್ರದ್ದೆಲ್ಲ ಎಸೆನ್ಸ್ ಇನ್ನೂ ಚೆನ್ನಾಗಿ ಬಿಟ್ಕೋಬೇಕು. ಅದು ಕೂಲ್ ಡೌನ್ ಆದ್ಮೇಲೂ ಕೂಡ ಅದ್ರದ್ದು ಎಸೆನ್ಸ್ ಚೆನ್ನಾಗಿ ಬಿಟ್ಕೊಳುತ್ತೆ. ಹಾಗಾಗಿ ನಾನು ಇದನ್ನ ಏನ್ ಮಾಡ್ತೀನಿ, ಒನ್ ಡೇ ಫುಲ್ಲು ಹಾಗೆ ಇಟ್ಬಿಡ್ತೀನಿ, ಸೋಸೋದಿಲ್ಲ, ಸ್ಟ್ರೈನ್ ಮಾಡೋದಿಲ್ಲ. ಆ ಒನ್ ಡೇ ಆದ್ಮೇಲೆ ಅದ್ರ ನಾಳೆ ಇದೇ ಟೈಮಿಗೆ ನಾನು ಒಂದು ಒಳ್ಳೆ ಬಟ್ಟೆ ತಗೊಂಡು, ವೈಟ್ ಬಟ್ಟೆ ತಗೊಂಡು ನೀಟಾಗಿ ಅದನ್ನ ಸೋಸ್ಕೊಂಡು ಚೆನ್ನಾಗಿ ಹಿಂಡಿ ಅದ್ರದ್ದು ಎಣ್ಣೆ ತೆಗಿಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾನು ಮತ್ತೆ ನಾಳೆ ತೋರಿಸ್ತೀನಿ, ಅಂದ್ರೆ ಇದೇ ವ್ಲಾಗಲ್ಲಿ ತೋರಿಸ್ತೀನಿ. ಎಣ್ಣೆ ಏನಿದು ಇಷ್ಟೊಂದು ಡಾರ್ಕ್ ಆಗಿದೆ, ಹೇಗಿದೆಯೋ ಏನೋ ಅಂತ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ನಾನಿಲ್ಲಿ ಹರಳೆಣ್ಣೆ ಯೂಸ್ ಮಾಡಿರೋದ್ರಿಂದ ಆ ಕಲರ್ ಬಂದಿದೆ. ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಲೈಟ್ ಕಲರ್ ಬರುತ್ತೆ. ಈಗ ನೆಕ್ಸ್ಟ್ ಡೇ ನಾನು ಇದನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಅದನ್ನು ಸೋಸೋದ್ರಲ್ಲಿ ಅದನ್ನು ಸೋಸ್ಕೊಂಡು, ಸೊ ನೆಕ್ಸ್ಟ್ ಅದನ್ನು ಇನ್ನು ಮಿಕ್ಕಿರೋ ಎಣ್ಣೆನೆಲ್ಲ ನೀಟಾಗಿ ಒಂದು ವೈಟ್ ಕ್ಲಾತ್ ತೊಗೊಂಡು ಚೆನ್ನಾಗಿ ಅದನ್ನು ಹಿಂಡ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಕಷ್ಟ ಆಗೋದಿಲ್ಲ ನಾವೇನಾದ್ರು ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ, ಯಾಕೆಂದರೆ ಅದು ಆರಾಮಾಗಿ ಸ್ಟ್ರೈನ್ ಆಗೋಗುತ್ತೆ. ಇದು ಹರಳೆಣ್ಣೆ ಆಗಿರೋದ್ರಿಂದ ಸ್ವಲ್ಪ ತಿಕ್ಕಾಗಿರುತ್ತೆ, ಗಟ್ಟಿಗಿರುತ್ತೆ ಎಣ್ಣೆ. ಸೊ ತುಂಬ ಸರ್ಕಸ್ ಮಾಡಿಬಿಟ್ಟೆ ಎಣ್ಣೆ ತೆಗ್ದ್ವಿ ಅಂತ ಹೇಳ್ಬೋದು, ಅಷ್ಟು ಕಷ್ಟ ಆಯಿತು ಈ ಹರಳೆಣ್ಣೆಯಲ್ಲಿ ಮಾಡ್ಕೊಳೋದು. ಬಟ್ ಕೋಕೋನಟ್ ಆಯಿಲ್ ಅಷ್ಟೊಂದೇನು ಕಷ್ಟ ಅನಿಸಲ್ಲ, ಆರಾಮಾಗಿ ಸ್ಟ್ರೈನ್ ಮಾಡ್ಕೊಬೋದು. ಬಟ್ ನಮ್ಮ ಮನೇಲಿ ಎಲ್ಲರೂ ಹರಳೆಣ್ಣೆನೇ ಸ್ಕಾಲ್ಪಿಗೆ ಯೂಸ್ ಮಾಡೋದು, ಹಾಗಾಗಿ ನಾನು ಹರಳೆಣ್ಣೆಯಲ್ಲಿ ಮಾಡಿಕೊಂಡೆ. ನೀವು ಕೊಬ್ಬರಿ ಎಣ್ಣೆ ಹಚ್ತೀರಾ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ಕೊಬೋದು. ಸೊ ಅದಿನ್ನೂ ತುಂಬ ಸುಲಭವಾಗಿ ಮಾಡ್ಕೋಬೋದು. ಸೊ ಈ ಎಣ್ಣೆನ ಮಾಡಿಕೊಂಡು ನಿಮಗೆ ಏನನ್ನಿಸ್ತು, ಅದರ ರಿಸಲ್ಟ್ ಏನು ಅಂತ ಎಲ್ಲನೂ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯನ ಶೇರ್ ಮಾಡೋದು ಮಾತ್ರ ಮರಿಲೇಬೇಡಿ.